ಹಾಯ್ ಫ್ರೆಂಡ್ಸ್, ನಾವಿತ್ತು ಸಂಕ್ರಾಂತಿ ಮಾಡೋಣ ಅಂತ ಕೊಬ್ಬರಿ ಎಲ್ಲ ನೋಡಿ ನೀಟಾಗಿ ಎತ್ಕೋತಾ ಇದ್ದೀವಿ. ಬೆಳೆದ ಕೊಬ್ಬರಿ ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಬರುತ್ತಿದ್ದು. ನೀಟಾಗಿ ಹೆಚ್ಕೊಂಡಿದ್ದೀವಿ ನೋಡಿ ಕೊಬ್ಬರಿಯನ್ನು. ಅತ್ಯುತ್ತಮ ಕ್ವಾಲಿಟಿ ಬಂದಿದೆ ಕೊಬ್ಬರಿ. ಇದನ್ನು ಬಿಸಿಲಲ್ಲಿ ಕ್ಲೀನಾಗಿ ಒಣಗಿಸ್ತೀವಿ ನಾವು. ಆಮೇಲೆ ಏಕೆಂದರೆ ಫಂಗಸ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನೀಟಾಗಿ ಒಣಗಿಸಿರ್ತೀವಿ ನೋಡಿ. ಮತ್ತು ಹೆಚ್ಚಿದ ಮತ್ತೆ ಒಣಗಿಸ್ತೀವಿ. ನೋಡಿ, 2 ಬಿಸಿಲಾದಮೇಲೆ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆ ಡ್ರೈ ಆಗಿದೆ ಕೊಬ್ಬರಿ. ಶೇಂಗಾ ಬೀಜನೂ ಅಷ್ಟೇ ನಾವು ನೀಟಾಗಿ ಹುರ್ಕೋತಾ ಇದ್ದೀವಿ ನೋಡಿ. ಆರ್ಗ್ಯಾನಿಕ್ ಸೀಡ್ಸೇ ನಾನು ಹಾಕ್ತೇನೆ, ಬೇರೆ ಹೈಬ್ರಿಡ್ ಯಾವುದೇ ಸೀಡ್ಸ್ ಹಾಕಲ್ಲ. ತುಂಬ ಟೇಸ್ಟ್ ಇದು ನೋಡಿ, ತುಂಬ ಚೆನ್ನಾಗಿದೆ, ಡ್ರೈ ಆಗ್ತಾಯಿದೆ. ನೋಡಿ, ಎಲ್ಲ ಹಾಕ್ಕೋತಾ ಇದ್ದೀನಿ, ಮಿಕ್ಸ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಬೆಲ್ಲನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡೆ, ಈಗ ಬೆಲ್ಲ ಹಾಕಿ ಆಯಿತು. ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಬಿಳೆ ಎಳ್ಳು ಹಾಕ್ತಾಯಿದ್ದೀನಿ ನಾನು. ಅನ್ಪಾಲಿಶ್ ಎಳ್ಳೆ ಹಾಕೋದು, ಪಾಲಿಶ್ ಎಳ್ಳು ಹಾಕಲ್ಲ. ಡೈಮಂಡ್ ಕಲ್ ಸಕ್ಕರೆ ಹಾಕ್ತೇನೆ, ಮತ್ತು ಲೈಟಾಗಿ ಹಾಕ್ತೀವಿ ಅದಷ್ಟೇ, ಬೇರೆ ಏನು ಕಲರ್ ಆಗಲಿ ಇದಾಗಲಿ ಯಾವುದು ಹಾಕಲ್ಲ. ಹುರಿಗಡಲೆ ಹಾಕ್ಕೋತಾ ಇದ್ದೀನಿ, ಅದನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಅರ್ಧ kg ಪ್ಯಾಕು ನಾವು ಮಾಡ್ತೀವಿ ಯಾವಾಗಲೂ. ತುಂಬ ಟೇಸ್ಟ್ ಬಂದಿದೆ ನೋಡಿ.